ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 28ನೇ ಹಾಗೂ ಇಂಟ್ರಾಡೇ ಟ್ರೇಡಿಂಗ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲಿಯುವ 10ನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸ್ ಅನ್ನು ಪ್ಲೇ ಲಿಸ್ಟ್ ಮಾಡಿ ಐ ಬಟನ್ ಅಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಪ್ರತಿಯೊಂದು ವಿಡಿಯೋಗಳನ್ನು 1 by 1 ಆಗಿ ನೋಡುವುದರಿಂದ ಎಲ್ಲ ವಿಡಿಯೋಗಳು ಅರ್ಥ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೊಕಾಸ್ಟಿಕ್ಸ್ ಮತ್ತು RSI ಎಂಬ ಎರಡು ಟೆಕ್ನಿಕಲ್ ಇಂಡಿಕೇಟರ್ಗಳನ್ನು ಕಲಿಯಲಿಕ್ಕಿದ್ದೇವೆ. ಈ ಎರಡು ಇಂಡಿಕೇಟರ್ಗಳು ಲೀಡಿಂಗ್ ಇಂಡಿಕೇಟರ್ ಆಗಿದೆ, ಮೊಮೆಂಟಮ್ ಇಂಡಿಕೇಟರ್ ಆಗಿದೆ ಹಾಗೂ ಓಸಿಲೇಟರ್ಗಳಾಗಿವೆ. ಆದರೆ ಇವುಗಳ ಕ್ಯಾಲ್ಕುಲೇಷನ್ ಬೇರೆ ಆಗಿರುತ್ತದೆ, ಇದು ಡಿರೈವ್ ಆಗಿ ಬರುವ ಮೆಥಡೇ ಬೇರೆ ಬೇರೆ ಆಗಿರುತ್ತದೆ. ಆದ್ದರಿಂದಲೇ ಈ ಎರಡು ಇಂಡಿಕೇಟರ್ಗಳನ್ನು ನಾವು ಒಟ್ಟಿಗೆ ಕಲಿಯುವುದರಿಂದ ಎರಡನಲ್ಲಿ ಇರುವ ಡಿಫ್ರೆನ್ಸ್ ಅನ್ನು ನಮಗೆ ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು. ಹಾಗಾದರೆ ತಡ ಮಾಡದೆ ವಿಡಿಯೋದೊಳಗೆ ಹೋಗುವ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ನಮಗೆ ಸ್ಟೊಕಾಸ್ಟಿಕ್ಸ್ ಅನ್ನು ಕಲಿಯುವ. ನಾನು ಆಲ್ರೆಡಿ ಹೇಳಿದ ಹಾಗೆ ಇದೊಂದು ಲೀಡಿಂಗ್ ಇಂಡಿಕೇಟರ್ ಆಗಿದೆ, ಮೊಮೆಂಟಮ್ ಇಂಡಿಕೇಟರ್ ಆಗಿದೆ ಹಾಗೂ ಒಂದು ಓಸಿಲೇಟರ್ ಆಗಿದೆ. ಇದರ ಬಗ್ಗೆ ನಾವು ಟೆಕ್ನಿಕಲ್ ಇಂಡಿಕೇಟರ್ ಅನ್ನು ಕಲಿಯುವ ಮೊದಲ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಯಾರಾದರೂ ಆ ವಿಡಿಯೋ ನೋಡದೆ ಬಂದಿದ್ರೆ ಆ ವಿಡಿಯೋನ ನೋಡಿ ಬರುವಂಥದ್ದು ಒಳ್ಳೆಯದಾಗಿದೆ. ಆದರೂ ಸಿಂಪಲ್ ಆಗಿ ಇಲ್ಲಿ ಒಮ್ಮೆ ಹೇಳ್ತೇನೆ ನಾನು. ಈ ಒಂದು ಇಂಡಿಕೇಟರ್ ಇದರ ಒಂದು ಪ್ರೈಸ್ನ ಮೇಲೆ, ಈ ಒಂದು ಚಾರ್ಟ್ನ ಮೇಲೆ ಬರುವುದಿಲ್ಲ, ಸಪ್ರೇಟ್ ಆಗಿ ಬರ್ತದೆ. ಆದ್ದರಿಂದ ನಾವು ಅದನ್ನು ಓಸಿಲೇಟರ್ ಅಂತ ಕರಿತೇವೆ. ಈ ಒಂದು ಸ್ಟೊಕಾಸ್ಟಿಕ್ಸ್ ನಮಗೆ ಮೊಮೆಂಟಮ್ ಅನ್ನು, ಅಂದರೆ ಸ್ಟಾಕ್ ಪ್ರೈಸ್ನ ಮೂವ್ಮೆಂಟ್ ಎಲ್ಲಿಗೆ ಹೋಗ್ತದೆ ಎಂಬುದನ್ನು ನಮಗೆ ಹೇಳಿಕೊಡ್ತದೆ. ಆದ್ದರಿಂದಲೇ ಇದೊಂದು ಮೊಮೆಂಟಮ್ ಇಂಡಿಕೇಟರ್ ಅಲ್ಲಿ ಬರ್ತದೆ. ಹಾಗೂ ಈ ಒಂದು ಟ್ರೆಂಡ್ ಚೇಂಜ್ ಆಗುವ ಮುಂಚೆನೇ ಇದು ನಮಗೆ ಇಂಡಿಕೇಶನ್ ಕೊಡುವ ಕಾರಣ ನಮಗೆ ಇದನ್ನು ಒಂದು ಲೀಡಿಂಗ್ ಇಂಡಿಕೇಟರ್ ಅಂತ ಕರೀಬಹುದು. ಇನ್ನು ನಾನು ಈ ಸ್ಟೊಕಾಸ್ಟಿಕ್ಸ್ ಹೇಗೆ ಡಿರೈವ್ ಮಾಡ್ತಾರೆ ಎಂಬುದನ್ನು ಹೇಳ್ತೇನೆ. ಇಲ್ಲಿ ಬರೆದಿದ್ದೇನೆ, ಆದರೆ ಇದನ್ನು ಅದೇ ಥರ ನಾನು ಓದಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಸ್ಟಾಕ್ನ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಅನ್ನು ನೋಡ್ತಾರೆ. ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಅನ್ನು ತೆಗೆದು ಅದರ ಪ್ರೀವಿಯಸ್ 14 ಡೇಸ್ಗಳ ಅಥವಾ 14 ಪೀರಿಯಡ್ಗಳ ಹೈ ಮತ್ತು ಲೋ ಅನ್ನು ತೆಗೆದು ಅದರೊಟ್ಟಿಗೆ ಕಂಪೇರ್ ಮಾಡಿ ನೋಡ್ತಾರೆ. ಅದನ್ನು ಕಂಪೇರ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಇದರ ಸ್ಟಾಕ್ನ ಪ್ರೈಸ್ ಎಲ್ಲಿ ನಿಂತಿದೆ ಎಂಬುದನ್ನು ನೋಡ್ತಾರೆ. ಅಂದರೆ ಇಲ್ಲಿ ಕಳೆದ 14 ಪೀರಿಯಡ್ಗಳ ಹೈ ಮತ್ತು ಲೋ ಅನ್ನು ನೋಡಿ ಇದರ ಕರೆಂಟ್ ಕ್ಲೋಸಿಂಗ್ ಪ್ರೈಸ್ ಮಟ್ಟಿಗೆ ಕಂಪೇರ್ ಮಾಡಿ ಇದರ ಸ್ಟ್ರೆಂತ್ ಅನ್ನು ಕಂಡುಹಿಡಿತಾರೆ. ಈ ಸ್ಟ್ರೆಂತ್ ಅನ್ನು ಕಂಡುಹಿಡಿದು ನಮಗೆ ಈ ಸ್ಟೊಕಾಸ್ಟಿಕ್ಸ್ ನಮಗೆ ಇಂಡಿಕೇಶನ್ ಅನ್ನು ಕೊಡ್ತದೆ. ಇದರ ಬಗ್ಗೆ ಕ್ಯಾಲ್ಕುಲೇಷನ್ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಅದಕ್ಕೂ ಮುಂಚೆ ನಾವು ಇದನ್ನು ಯೂಸ್ ಮಾಡುವಂಥದ್ದು ಹೇಗೆ ಅಂತ ನೋಡುವ. ಇಲ್ಲಿ ನಮಗೆ ಈ ಸ್ಟೊಕಾಸ್ಟಿಕ್ಸ್ ಇಂಡಿಕೇಟರ್ ಅನ್ನು ಹಾಕುವಾಗಲೇ ಇಲ್ಲಿ 0 to 100 ವ್ಯಾಲ್ಯೂ ಇರ್ತದೆ. ಅದರಲ್ಲೂ ಎರಡು ಲೈನ್ ಇರ್ತದೆ, ಒಂದು 20ಯ ಲೈನ್ ಇರ್ತದೆ ಹಾಗೂ ಒಂದು ಮೇಲೆ ಒಂದು 80ಯ ಲೈನ್ ಇರ್ತದೆ. ಇಲ್ಲಿ 20ಯ ಕೆಳಗೆ ಇರುವಂಥದ್ದೊಂದು ಓವರ್ ಸೋಲ್ಡ್ ರೀಜನ್ ಅಂತ ಹೇಳ್ಬೋದು ಹಾಗೂ 80ಯ ಮೇಲೆ ಇರುವಂಥದ್ದು ಓವರ್ ಬೋಟ್ ರೀಜನ್ ಅಂತ ಹೇಳ್ಬೋದು. ಇಲ್ಲಿ ಸ್ಟೊಕಾಸ್ಟಿಕ್ಸ್ನ ಲೈನ್ 20ಯ ಕೆಳಗೆ ಬಂದರೆ ಇಲ್ಲಿ ಓವರ್ ಸೋಲ್ಡ್ ರೀಜನ್ಗೆ ಬಂದಿದೆ ಹಾಗೂ 80ಯ ಮೇಲೆ ಹೋದಾಗ ಓವರ್ ಬೋಟ್ ರೀಜನ್ಗೆ ಹೋಗಿದೆ ಅಂತ ಹೇಳ್ಬೋದು. ಹಾಗೂ ಈ ಒಂದು ಇಂಡಿಕೇಟರ್ ನಮಗೆ ಯಾವಾಗಲೂ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಡೋದು ಚೋಪಿ ಮಾರ್ಕೆಟಲ್ಲಿ ಅಂತ ಹೇಳ್ಬೋದು. ಚೋಪಿ ಮಾರ್ಕೆಟ್ ಅಂತ ಹೇಳಿದರೆ ಯಾವುದೇ ಒಂದು ಇಂಡಿಕೇಶನ್ ಅನ್ನು ಕೊಡದೆ ಸೈಡ್ ವೇಸ್ ಆಗಿರುವ ಒಂದು ಮಾರ್ಕೆಟ್ನ ಕಂಡೀಷನ್ ಅನ್ನು ನಮಗೆ ಚೋಪಿ ಮಾರ್ಕೆಟ್ ಅಂತ ಹೇಳ್ಬೋದು ಅಥವಾ ಸೈಡ್ ವೇಸ್ ಟ್ರೆಂಡ್ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ನಮಗೆ ಸ್ಟೊಕಾಸ್ಟಿಕ್ಸ್ ನಮಗೆ ಒಳ್ಳೆಯ ಒಂದು ಪ್ರೈಸ್ ಮೂವ್ಮೆಂಟಿನ ಇಂಡಿಕೇಶನ್ ನಮಗೆ ಕೊಡ್ತದೆ. ಹಾಗಾದರೆ ಇದರ ಕ್ಯಾಲ್ಕುಲೇಷನ್ ಹೇಗೆ ಬರ್ತದೆ ಎಂಬುದನ್ನು ನೋಡುವ. ಇಲ್ಲಿ ಎರಡು ಲೈನ್ಗಳು ಬರ್ತದೆ. ಮೊದಲನೇ ಲೈನನ್ನು ನಮಗೆ ಪರ್ಸೆಂಟೇಜ್ ಕೆ ಲೈನ್ ಅಂತ ಹೇಳ್ಬೋದು ಹಾಗೂ ಎರಡನೇ ಲೈನನ್ನು ನಮಗೆ ಪರ್ಸೆಂಟೇಜ್ ಡಿ ಲೈನ್ ಅಂತ ಹೇಳ್ಬೋದು. ನಿಮಗೆ ಇದನ್ನೆಲ್ಲ ಹೇಗೆ ಡಿರೈವ್ ಮಾಡ್ತಾರೆ, ಇದರ ಕ್ಯಾಲ್ಕುಲೇಷನ್ ಏನು ಅಂತ ಎಂಬುದೆಲ್ಲ ಅಗತ್ಯವಿಲ್ಲ. ಆದರೂ ನಿಮಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾನು ಇದು ಹೇಳಿಕೊಡ್ತಿದ್ದೇನೆ. ಯಾಕೆಂದರೆ ಯಾವುದೇ ಒಂದು ಎಜುಕೇಟರ್ಸ್ ಅಥವಾ ಈ ಥರ ಕ್ಲಾಸ್ ಮಾಡುವವರು ಇದರ ಒಂದು ಅಂಡರ್ಲೈನ್ ಪ್ರಿನ್ಸಿಪಲ್ ಅನ್ನು ಹೇಳುವುದಿಲ್ಲ, ಇದರ ಒಂದು ಕ್ಯಾಲ್ಕುಲೇಷನ್ ಅನ್ನು ನಮಗೆ ಹೇಳುವುದಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಇದೊಂದು 20ಯಿಂದ ಮೇಲೆ ಹೋಗುವಾಗ ಬೈ ಮಾಡಿ ಹಾಗೂ 80ಯಿಂದ ಕೆಳಗೆ ಬರುವಾಗ ಸೆಲ್ ಮಾಡಿ ಅಂತ ಮಾತ್ರ ಹೇಳ್ತಾರೆ. ಹಾಗೆ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಬೇಕಾದ ಹಾಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಇದನ್ನು ಯೂಸ್ ಮಾಡುವಾಗ ಅದರ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಇದು ಕ್ಯಾಲ್ಕುಲೇಷನ್ ಆಗಿ ಬರ್ತದೆ ಎಂಬುದನ್ನು ನಿಮಗೆ ತಿಳಿದಿರಬೇಕಾದದ್ದು ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಈ ಒಂದು ಪರ್ಸೆಂಟೇಜ್ ಕೆ ಲೈನ್ ಹೇಗೆ ಡಿರೈವ್ ಆಗ್ತದೆ ಎಂಬುದನ್ನು ನೋಡುವ. ಇಲ್ಲಿ ಇದರ ಫಾರ್ಮುಲಾ ಏನು ಹೇಳ್ತದೆ ಅಂತ ಹೇಳಿದರೆ C - L14 ಡಿವೈಡೆಡ್ ಬೈ H14 - L14 ಹೋಲ್ ಡಿವೈಡೆಡ್ ಬೈ 100 ಅಂತ ಹೇಳ್ಬೋದು. ಇಲ್ಲಿ ಸಿ ಅಂತ ಹೇಳಿದರೆ ಮೋಸ್ಟ್ ರೀಸೆಂಟ್ ಕ್ಲೋಸ್. ನಾವೊಂದು ಚಾರ್ಟನ್ನು ನೋಡುವಾಗ ಮೋಸ್ಟ್ ರೀಸೆಂಟ್ ಆಗಿ ಯಾವ ಪ್ರೈಸಲ್ಲಿ ಇದು ಕ್ಲೋಸ್ ಆಗಿದೆ ಎಂಬುದನ್ನು ಈ ಸಿ ನಮಗೆ ಕೊಡ್ತದೆ. ಹಾಗೂ L14 ಅಂತ ಹೇಳಿದರೆ ಲಾಸ್ಟ್ 14 ಪೀರಿಯಡ್ಗಳ ಲೋವೆಸ್ಟ್ ಪ್ರೈಸನ್ನು L14 ನಮಗೆ ಹೇಳ್ತದೆ. ಹಾಗೂ H14 ಅಂತ ಹೇಳಿದರೆ ಲಾಸ್ಟ್ 14 ಪೀರಿಯಡ್ಗಳ ಹೈಯೆಸ್ಟ್ ಪ್ರೈಸನ್ನು H14 ನಮಗೆ ಕೊಡ್ತದೆ. ಓಕೆ, ಇಲ್ಲಿ ನಾವು ಹೇಗೆ ಒಂದು ಪ್ರೈಸ್ ಬರ್ತದೆ ಎಂಬುದನ್ನು ನೋಡುವ. ಇಲ್ಲಿ ಸಿ ಅಥವಾ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ದರೆ, ಅದರ ಪ್ರೀವಿಯಸ್ 14 ಪೀರಿಯಡ್ಗಳಿಂದ ಜಾಸ್ತಿ ಇದ್ದರೆ -L14 ಲೋಯೆಸ್ಟ್ ಆಫ್ 14 ಮಾಡುವಾಗ ಇದೊಂದು ದೊಡ್ಡ ನಂಬರ್ ಬರ್ತದೆ. ಇಲ್ಲಿ ನ್ಯೂಮರೇಟರ್ ದೊಡ್ಡ ನಂಬರ್ ಬರುವಾಗ ಕೆ ನಂಬರ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇಲ್ಲಿ ಬರುವ ಈ ಲೈನ್ಗಳು ಪ್ರತಿಯೊಂದು ಪಾಯಿಂಟ್ ಆಗಿರ್ತದೆ. ಪ್ರತಿಯೊಂದು ಪಾಯಿಂಟ್ಗಳು ಕ್ಯಾಲ್ಕುಲೇಟ್ ಮಾಡಿಯೇ ಡಿರೈವ್ ಮಾಡಿರ್ತಾರೆ.
ಆ ಥರ ಇಲ್ಲಿ ನ್ಯೂಮರೇಟರ್ ದೊಡ್ಡದಾಗ್ತಾ ಹೋಗುವಾಗ ಈ ಲೈನ್ಗಳು ಮೇಲಕ್ಕೆ ಹೋಗ್ತಾ ಹೋಗ್ತದೆ. ಹಾಗೂ ಇಲ್ಲಿ ಈ ಲಾಸ್ಟ್ ರೀಸೆಂಟ್ ಕ್ಲೋಸ್ ಪ್ರೈಸ್ ಕಡಿಮೆ ಆದರೆ ಅಂದರೆ ಲೋಯೆಸ್ಟ್ ನಂಬರ್ ಇದ್ದರೆ ಇಲ್ಲಿಯ ಕೆ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಹಾಗೆ ಒಂದು ಲೈನ್ಗಳು ಕ್ರಿಯೇಟ್ ಆಗುವಾಗ ಈ ಲೈನು ಮೇಲಿಂದ ಕೆಳಗೆ ಬರ್ತಾ ಹೋಗ್ತದೆ. ಓಕೆ, ಇನ್ನು ಡಿ ಲೈನ್ ಬೇರೆ ಏನೂ ಅಲ್ಲ, ಈ ಒಂದು ಕೆ ಲೈನ್ ಇರ್ತದಲ್ಲ ಅದೇ ಕೆ ಲೈನ್ನ ಒಂದು ಮೂವಿಂಗ್ ಆ್ಯಾವ್ರೇಜ್ ಆಗಿರ್ತದೆ. 3 ಪೀರಿಯಡ್ ಮೂವಿಂಗ್ ಆ್ಯಾವ್ರೇಜ್ ಆಗಿರ್ತದೆ. ಈ ಒಂದು ಡಿ ಲೈನನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಒಂದು ಟ್ರೆಂಡ್ ಚೇಂಜ್ ಆದದನ್ನು ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಲು, ಅಂದರೆ ಇದರ ಒಂದು ಕ್ರಾಸ್ ಓವರ್ ಆದಾಗ ನಾವು ಆಲ್ರೆಡಿ ಮೂವಿಂಗ್ ಆ್ಯಾವ್ರೇಜನ್ನು ಕಲಿಯುವಾಗ ಕಲ್ತಿದ್ದೇವೆ, ಕ್ರಾಸ್ ಓವರ್ ಸ್ಟ್ರಾಟಜಿಗಳನ್ನೆಲ್ಲ ಕಲ್ತಿದ್ದೇವಲ್ಲ, ಅದೇ ಥರ ಇಲ್ಲಿ ಒಂದು ಕ್ರಾಸ್ ಓವರ್ ನಡೆದಾಗ ಇಲ್ಲಿ ಒಂದು ಟ್ರೆಂಡ್ ಚೇಂಜನ್ನು ನಮಗೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೋಸ್ಕರ ಈ ಒಂದು ಡಿ ಲೈನನ್ನು ಯೂಸ್ ಮಾಡ್ತಾರೆ. ಹಾಗೆ ಹೇಳಿದಾಗೇ ಇದೊಂದು 0ದಿಂದ 100ನ ನಡುವಿನಲ್ಲಿ ಓಸಿಲೇಟ್ ಆಗಿರ್ತದೆ. ಬಿಲೋ 20 ಬಂದರೆ ಓವರ್ ಸೋಲ್ಡ್ ಆಗಿದೆ ಹಾಗೂ ಅಬೋವ್ 80 ಹೋದರೆ ಓವರ್ ಬೋಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸಿಗ್ನಲ್ಗಳನ್ನು ಹೇಗೆ ಕೊಡ್ತದೆ ಎಂಬುದನ್ನು ನೋಡುವ. ಇಲ್ಲಿ ಪರ್ಸೆಂಟೇಜ್ ಕೆ ಲೈನ್ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು ನಿಮಗೆ ಈ ಪರ್ಸೆಂಟೇಜ್ ಕೆ ಲೈನ್ ಈ ಒಂದು ಪರ್ಸೆಂಟೇಜ್ ಡಿ ಲೈನನ್ನು ಕ್ರಾಸ್ ಮಾಡಿ ಮೇಲಕ್ಕೆ ಹೋದರೆ ಇದೊಂದು ಬೈ ಸಿಗ್ನಲ್ ಆಗಿ ಕೊಡ್ತದೆ. ಹಾಗೂ ಪರ್ಸೆಂಟೇಜ್ ಕೆ ಲೈನ್ ಪರ್ಸೆಂಟೇಜ್ ಡಿ ಲೈನನ್ನು ಕ್ರಾಸ್ ಮಾಡಿ ಕೆಳಗೆ ಬಂದರೆ ಆ ಒಂದು ಸಂದರ್ಭದಲ್ಲಿ ಸೆಲ್ ಸಿಗ್ನಲನ್ನು ಇಲ್ಲಿ ಕೊಡ್ತದೆ. ಅಂದರೆ ಕೆಳಗಿಂದ ಕ್ರಾಸ್ ಓವರ್ ಆಗಿ ಮೇಲೆ ಹೋಗುದಿದ್ದರೆ ಅಲ್ಲಿ ನಮಗೆ ಬೈ ಮಾಡ್ಬೋದು, ಹಾಗೂ ಮೇಲಿಂದ ಕ್ರಾಸ್ ಓವರ್ ಆಗಿ ಕೆಳಗೆ ಬಂದಾಗ ನಮಗೆ ಆ ಒಂದು ಸಂದರ್ಭದಲ್ಲಿ ಸೆಲ್ಲನ್ನು ಮಾಡ್ಬೋದು. ಹಾಗಾದರೆ ಈ ಒಂದು ಸ್ಟೊಕಾಸ್ಟಿಕ್ಸನ್ನು ನಾವು ಒಂದು ಚಾರ್ಟಿಗೆ ಹೋಗಿ ಅಲ್ಲಿಂದ ಅಪ್ಲೈ ಮಾಡಿ ನೋಡುವ. ಓಕೆ, ಇಲ್ಲಿ ಈ ಒಂದು ಚಾರ್ಟ್ನಲ್ಲಿ ನಮಗೆ ಈ ಒಂದು ಸ್ಟೊಕಾಸ್ಟಿಕ್ಸನ್ನು ಆ್ಯಡ್ ಮಾಡಿ ನೋಡುವ. ಅದಕ್ಕಾಗಿ ಸ್ಟಡೀಸಿಗೆ ಹೋಗಿ ಇಲ್ಲಿ ಸ್ಟೊಕಾಸ್ಟಿಕ್ಸ್ ಅಂತ ಟೈಪ್ ಮಾಡುವ. ಓಕೆ, ಇಲ್ಲಿ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ಡಿಫಾಲ್ಟ್ ಆಗಿ ನಮಗೆ 14 ಪೀರಿಯಡ್ ಇದ್ದೇ ಬರ್ತದೆ. ನಮಗೆ ಇಲ್ಲಿ ಒಂದು ಬೇಕಾದರೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಮಗೆ ಇದನ್ನು ಚೇಂಜ್ ಮಾಡಿಕೊಂಡು ಪೀರಿಯಡ್ಗಳನ್ನು ಚೇಂಜ್ ಮಾಡಿಕೊಳ್ಬೋದು. 14ನಲ್ಲಿ ಇರುವಂಥದ್ದೇ ಬೆಟರ್ ಆಗಿದೆ. ಓಕೆ, ಇಲ್ಲಿ ನಮಗೆ ಪರ್ಸೆಂಟೇಜ್ ಕೆ ಲೈನ್ ಮತ್ತು ಪರ್ಸೆಂಟೇಜ್ ಡಿ ಲೈನ್ ಅಂತ ಹೇಳಿದಲ್ವಾ, ಆದರೆ ಇಲ್ಲಿ ಬರುವಾಗ ಇದರ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಫಾಸ್ಟ್ ಲೈನ್ ಅಂತ ಹೇಳಿದರೆ ಪರ್ಸೆಂಟೇಜ್ ಕೆ ಲೈನ್, ಹಾಗೂ ಸ್ಲೋ ಲೈನ್ ಅಂತ ಹೇಳಿದರೆ ಪರ್ಸೆಂಟೇಜ್ ಡಿ ಲೈನ್. ಇಲ್ಲಿ ಪರ್ಸೆಂಟೇಜ್ ಕೆ ಲೈನನ್ನು ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಹಾಗೂ ಪರ್ಸೆಂಟೇಜ್ ಡಿ ಲೈನನ್ನು ಇಲ್ಲಿ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಓಕೆ, ನಮಗೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕೆಳಗಿಂದ ಕ್ರಾಸ್ ಓವರ್ ಆಗಿ ಮೇಲೆ ಹೋಗುವ ಸಂದರ್ಭದಲ್ಲಿ ಈ ಸ್ಟಾಕ್ ಪ್ರೈಸಲ್ಲಿ ಒಂದು ಅಪ್ಸೈಡ್ ಮೂಮೆಂಟನ್ನು ನಮಗೆ ಕಾಣ್ಬೋದು. ಹಾಗೂ ಇಲ್ಲಿ ಮೇಲಿಂದ ಕ್ರಾಸ್ ಓವರ್ ಆಗಿ ಕೆಳಗೆ ಬರುವ ಸಂದರ್ಭದಲ್ಲಿ ಒಂದು ಸಣ್ಣದಾದರೂ ಇಲ್ಲಿ ಒಂದು ಡೌನ್ ಸೈಡ್ ಮೂಮೆಂಟನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಕಡೆಯಲ್ಲಿ ನಮಗೆ ಇದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಮಗೆ ಒಂದು ಅಪ್ಸೈಡ್ ಮೂಮೆಂಟನ್ನು ಇಲ್ಲಿ ತೋರಿಸಿಕೊಡ್ತದೆ, ಹಾಗೂ ಇಲ್ಲಿಂದ ಡೌನ್ ಸೈಡ್ ಮೂಮೆಂಟನ್ನು ಇಲ್ಲಿಗೆ ತೋರಿಸಿಕೊಡ್ತದೆ. ನೋಡಿ, ಇಲ್ಲಿಂದ ಒಂದು ಡೌನ್ ಸೈಡ್ ಮೂಮೆಂಟನ್ನು ಇಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಹೇಳಿಕೊಡ್ತದೆ. ನೆಕ್ಸ್ಟ್ ಇಲ್ಲಿಂದ ನಮಗೆ ನೋಡ್ಬೋದು, ಇಲ್ಲಿ ಒಂದು ಅಪ್ಸೈಡ್ ಮೂಮೆಂಟನ್ನು ನಮಗೆ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿತ್ತು. ಇಲ್ಲಿಂದ ಡೌನ್ ಸೈಡ್ ಮೂಮೆಂಟನ್ನು ಪ್ರೆಡಿಕ್ಟ್ ಮಾಡಿತ್ತು. ಅದೇ ಥರ ಆಗಿದೆ. ಅಗೇನ್ ಇಲ್ಲಿಂದ ಒಂದು ಕ್ರಾಸ್ ಓವರ್ ಆಗಿ ಮೇಲೆ ಹೋಗುವ ಇಲ್ಲಿಂದ ದೊಡ್ಡ ಒಂದು ಅಪ್ಸೈಡ್ ರ್ಯಾಲಿ ನಮಗೆ ಸಿಕ್ಕಿದೆ. ಅದನ್ನು ನಮಗೆ ಈಸಿಯಾಗಿ ಕ್ಯಾಚ್ ಮಾಡಿಕೊಳ್ಬೋದಿತ್ತು. ಈ ಒಂದು ಸ್ಟೊಕಾಸ್ಟಿಕ್ಸ್ ನಮಗೆ ಯಾವಾಗಲೂ ಒಂದು ಈ ಸ್ಟಾಕ್ನ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಅಂದರೆ ಒಂದು ಕೆಳಗಿಂದ ಮೇಲೆ ಹೋಗ್ತಾ ಇದ್ದರೆ ಒಂದು ಅಪ್ ಟ್ರೆಂಡಲ್ಲಿದೆ ಅಂತ ನಮಗೆ ಐಡೆಂಟಿಫೈ ಮಾಡ್ಬೋದು, ಹಾಗೂ ಮೇಲಿಂದ ಕೆಳಗೆ ಬರ್ತಾ ಇದ್ದರೆ ಒಂದು ಡೌನ್ ಟ್ರೆಂಡಲ್ಲಿದೆ ಎಂಬುದನ್ನು ನಮಗೆ ಐಡೆಂಟಿಫೈ ಮಾಡಿಕೊಳ್ಬೋದು. ನಮಗೆ ಇಲ್ಲಿ ಇದನ್ನು ನೋಡಿಕೊಂಡು ನಮಗೆ ಒಂದು ಟ್ರೇಡ್ಗೆ ಎಂಟರ್ ಆಗಲಿಕ್ಕೂ ಇದು ನಮಗೆ ಹೆಲ್ಪ್ ಮಾಡ್ತದೆ, ಹಾಗೂ ಒಂದು ಎಕ್ಸಿಸ್ಟಿಂಗ್ ಟ್ರೇಡಿನಿಂದ ನಮಗೆ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ನಮಗೆ ಅಲ್ಲಿಂದ ಎಕ್ಸಿಟ್ ಆಗಲಿಕ್ಕೂ ಈ ಒಂದು ಸ್ಟೊಕಾಸ್ಟಿಕ್ಸನ್ನು ನಮಗೆ ಯೂಸ್ ಮಾಡಿಕೊಳ್ಬೋದು. ಓಕೆ, ಇನ್ನು ನಾವು ನಮ್ಮ RSI ಇಂಡಿಕೇಟರನ್ನು ನೋಡುವ. ಅದನ್ನು ನೋಡಿದ ಮೇಲೆ ಎರಡನ್ನು ಒಟ್ಟಿಗೆ ನಾವು ಇಂಟ್ರಾಡೇಯಲ್ಲಿ ಹೇಗೆ ಯೂಸ್ ಮಾಡಿಕೊಳ್ಬೋದು ಎಂಬುದನ್ನು ನೋಡ್ಬೋದಾಗಿದೆ. RSI ಅಥವಾ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರೀತೇವೆ. ಇದು ಒಂದು ಲೀಡಿಂಗ್ ಇಂಡಿಕೇಟರ್ ಆಗಿದೆ, ಮೊಮೆಂಟಮ್ ಇಂಡಿಕೇಟರ್ ಆಗಿದೆ, ಹಾಗೂ ಒಂದು ಓಸಿಲೇಟರ್ ಆಗಿದೆ. ಇದು ನೋಡಲಿಕ್ಕೂ ನಮ್ಮ ಸ್ಟೊಕಾಸ್ಟಿಕ್ಸನ್ನು ಆಗಿರ್ತದೆ. ಅದರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ ಇಲ್ಲೊಂದು ಸಿಂಗಲ್ ಲೈನ್ ಮಾತ್ರ ಇರ್ತದೆ. ಇದು ಸಹ ನಾವು ಸ್ಟೊಕಾಸ್ಟಿಕ್ಸನ್ನು ನೋಡಿದಾಗೆ 0 to 100 ನಂಬರ್ನ ಒಳಗೇ ವೇರಿಯೇಷನ್ ಆಗ್ತಾ ಇರ್ತದೆ. ಹಾಗೂ ಇಲ್ಲಿ 20ಗಿಂತ ಕೆಳಗೆ ಬಂದಾಗ ಓವರ್ ಸೋಲ್ಡ್ ಅಂತ ನಮಗೆ ಹೇಳ್ಬೋದು, ಹಾಗೂ 80ಯಿಂದ ಮೇಲೆ ಹೋದಾಗ ಓವರ್ ಬೋಟ್ ಆಗಿದೆ ಅಂತ ನಮಗೆ ಪ್ರೆಡಿಕ್ಟ್ ಮಾಡಿಕೊಳ್ಬೋದು. ಈ ಒಂದು RSI ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಬರ್ತದೆ ಅಂತ ಹೇಳಿದರೆ ಪ್ರೈಸ್ ಮೂಮೆಂಟಿನ ವೆಲಾಸಿಟಿಯನ್ನು ಅಥವಾ ಅದರ ಪ್ರೈಸ್ನ ಮೂಮೆಂಟ್ನಲ್ಲಿರುವ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮಗೆ ಈ ಒಂದು ಇಂಡಿಕೇಷನನ್ನು ಕೊಡ್ತದೆ. ಈ ಒಂದು RSI ಯಾವಾಗಲೂ ನಮಗೆ ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಒಂದು ಕ್ಲಿಯರ್ ಆದ ಅಪ್ ಟ್ರೆಂಡ್ ಅಥವಾ ಕ್ಲಿಯರ್ ಆದ ಡೌನ್ ಟ್ರೆಂಡ್ ಇದ್ದರೆ ಅಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಇಂಡಿಕೇಷನನ್ನು ಕೊಡಲಿಕ್ಕೆ ನಮಗೆ ಈ RSI ನಮಗೆ ಯೂಸ್ ಮಾಡಿಕೊಳ್ಬೋದು. ಇಲ್ಲಿ ಈ ಲೈನ್ ಕೆಳಗಿಂದ ಮೇಲಕ್ಕೆ ಹೋಗುವಾಗ ಇದೊಂದು ಬೈ ಸಿಗ್ನಲ್ ಆಗಿರುತ್ತದೆ, ಹಾಗೂ ಮೇಲಿಂದ ಕೆಳಗೆ ಬರುವಾಗ ಇದೊಂದು ಸೆಲ್ ಸಿಗ್ನಲ್ ಆಗಿರುತ್ತದೆ. ಓಕೆ, ಇನ್ನು ಈ RSIಯ ಕ್ಯಾಲ್ಕುಲೇಷನ್ ಹೇಗೆ ಬರ್ತದೆ ಎಂಬುದನ್ನು ನೋಡುವ. ಈ RSIಯ ಫಾರ್ಮುಲಾ ಏನು ಅಂತ ಹೇಳಿದರೆ 100 ಮೈನಸ್ 100/1 ಪ್ಲಸ್ RS ಅಂತ. RS ಅಂತ ಹೇಳಿದರೆ ರಿಲೇಟಿವ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಅಂದರೆ RSನ ಫಾರ್ಮುಲಾ ಏನು ಅಂತ ಹೇಳಿದರೆ ಆವ್ರೇಜ್ ಕ್ಲೋಸ್ ಅಪ್ ಇನ್ N ಪೀರಿಯಡ್ ಡಿವೈಡೆಡ್ ಬೈ ಆವ್ರೇಜ್ ಕ್ಲೋಸ್ ಡೌನ್ ಇನ್ N ಪೀರಿಯಡ್ ಎಂಬುವಂಥದ್ದು. ಇದರೊಂದು ಉದಾಹರಣೆ ನಾನು ಹೇಳಿ ಕ್ಯಾಲ್ಕುಲೇಟ್ ಮಾಡೋದಾದರೆ ನಾವೊಂದು 14 ಪೀರಿಯಡ್ನ
RSI ಅನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಕಳೆದ 14 ಡೇಸ್ಗಳನ್ನು ನೋಡ್ತೇವೆ. ಈ 14 ಡೇಸ್ಗಳಲ್ಲಿ ಎಷ್ಟು ದಿನ ಕ್ಲೋಸ್ ಅಪ್ ಆಗಿದೆ ಹಾಗೂ ಎಷ್ಟು ದಿನ ಕ್ಲೋಸ್ ಡೌನ್ ಆಗಿದೆ ಅಂತ ನೋಡ್ತಾರೆ. ಕ್ಲೋಸ್ ಅಪ್ ಅಂತ ಹೇಳಿದರೆ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಮೇಲೆ ಕ್ಲೋಸ್ ಆದರೆ ಅದನ್ನು ಕ್ಲೋಸ್ ಅಪ್ ಅಂತ ಹೇಳ್ತೇವೆ, ಹಾಗೂ ಕ್ಲೋಸ್ ಡೌನ್ ಅಂತ ಹೇಳಿದರೆ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಕೆಳಗೆ ಕ್ಲೋಸ್ ಆಗಿದ್ದರೆ ಅದನ್ನು ಕ್ಲೋಸ್ ಡೌನ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಒಂದು 7 ದಿನ ಕ್ಲೋಸ್ ಅಪ್ ಆಗಿದೆ ಹಾಗೂ ಒಂದು 7 ದಿನ ಕ್ಲೋಸ್ ಡೌನ್ ಆಗಿದೆ ಅಂತ ಹೇಳಿದರೆ ಇದರ ಒಂದು ಕ್ಯಾಲ್ಕುಲೇಷನ್ ಹೇಗೆ ಬರ್ತದೆ ಎಂಬುದನ್ನು ನೋಡುವ. ಇಲ್ಲಿ RS = 7/7 ಬರ್ತದೆ. ಅಂದರೆ 7 ದಿನ ಕ್ಲೋಸ್ ಅಪ್ ಆಗಿದೆ ಹಾಗೂ 7 ದಿನ ಕ್ಲೋಸ್ ಡೌನ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡಿಕೊಳ್ಳುವ. ಈಗ ಇಲ್ಲಿ 7/7 ಆದಾಗ 1 ಆಗ್ತದೆ. ಹಾಗೆ ಈ ಫಾರ್ಮುಲಾ ಹೇಗೆ ಆಗ್ತದೆ ಅಂತ ಹೇಳಿದರೆ 100 - 100/1 + 1 ಆಗ್ತದೆ. ಇಲ್ಲಿ 2 ಆಗ್ತದೆ ಟೋಟಲ್. 100/2 ಅಂತ ಆಗುವಾಗ ಈ ಒಂದು ಪಾರ್ಟ್ನ ವ್ಯಾಲ್ಯೂ 50 ಆಗ್ತದೆ. ನೆಕ್ಸ್ಟ್ ಈ ಒಂದು 100 - 50 ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಈ ಒಂದು RSI ವ್ಯಾಲ್ಯೂ 50 ಬರ್ತದೆ ಅಂತ ನಮಗೆ ಅಸ್ಯೂಮ್ ಮಾಡಿಕೊಳ್ಬೋದು. ಇಲ್ಲಿ ಒಂದು ದಿನದ ವ್ಯಾಲ್ಯೂ ನಮಗೆ 50 ಅಂತ ಸಿಕ್ಕಿತು. ಇದೇ ಥರ ಪ್ರತಿಯೊಂದು ದಿನದ ಪಾಯಿಂಟ್ಗಳನ್ನು ಜಾಯಿಂಟ್ ಮಾಡುವ ಲೈನ್ಗೆ ಈ RSI ಲೈನ್ ಅಂತ ನಮಗೆ ಹೇಳ್ಬೋದು. ಇದೊಂದು ರಫ್ ಕ್ಯಾಲ್ಕುಲೇಷನ್ ಮಾತ್ರ, ಯಾಕಂದರೆ ಇದು ರಿಯಲ್ ಆಗಿ ಇಂಡಿಕೇಟರ್ಗಳಲ್ಲಿ ಕ್ಯಾಲ್ಕುಲೇಟ್ ಆಗುವಾಗ ಎಷ್ಟು ಪರ್ಸೆಂಟೇಜ್ ಇದು ಕ್ಲೋಸ್ ಅಪ್ ಆಗಿದೆ ಹಾಗೂ ಎಷ್ಟು ಪರ್ಸೆಂಟೇಜ್ ಇದು ಕ್ಲೋಸ್ ಡೌನ್ ಆಗಿದೆ ಎಂಬುದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು RSI ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಇದರೊಂದು ಬೇಸಿಕ್ ಐಡಿಯಾ ಸಿಗಲಿಕ್ಕೋಸ್ಕರ ನಾನು ಈ ಥರ ನಿಮಗೆ ಹೇಳಿಕೊಡ್ತಿದ್ದೇನೆ. ಓಕೆ, ಇಂಥ ವ್ಯಾಲ್ಯೂಗಳನ್ನು ಸಿಕ್ಕಿ ಈ ಥರ ಲೈನ್ ಡ್ರಾ ಮಾಡಿದಾಗ ನಾನು ಆಲ್ರೆಡಿ ಹೇಳಿದಾಗೆ 0 to 100ನ ವ್ಯಾಲ್ಯೂ ಒಳಗೆ ಬರ್ತದೆ. ಇವುಗಳನ್ನು ಜಾಯಿಂಟ್ ಮಾಡಿ ಲೈನ್ ಮಾಡ್ತಾರೆ. ಈ ಲೈನ್ ಯಾವಾಗಲೂ 20ಯ ಕೆಳಗೆ ಬಂದಾಗ ಓವರ್ ಸೋಲ್ಡ್ ರೀಜನ್ಗೆ ಬಂದಿದೆ ಅಂತ ನಮಗೆ ಹೇಳ್ಬೋದು, ಹಾಗೂ 80 ಅಬೋವ್ ಆದಾಗ ಓವರ್ ಬೋಟ್ ರೀಜನ್ಗೆ ಹೋಗಿದೆ ಅಂತ ನಮಗೆ ಹೇಳ್ಬೋದು. ಇಲ್ಲಿ RSI ಓವರ್ ಬೋಟ್ ಮತ್ತು ಓವರ್ ಸೋಲ್ಡ್ ರೀಜನ್ಗಳನ್ನೆಲ್ಲ ಮೆಷರ್ ಮಾಡಿ ಕೊಡುವಂಥದ್ದು ಇದರ ಪ್ರೈಸ್ ಮೂಮೆಂಟನ್ನು, ಅದರ ವೆಲಾಸಿಟಿಯನ್ನು, ಅದರ ಪ್ರೈಸ್ ಮೂಮೆಂಟನ್ನು, ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿಯೇ ನಮಗೆ ಹೇಳಿಕೊಡುವಂಥದ್ದು. ಅದರಿಂದಲೇ ಈ ಒಂದು RSI ಯಾವಾಗಲೂ ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ನಮಗೆ ಹೆಚ್ಚಿನ ಒಂದು ರಿಸಲ್ಟನ್ನು ಕೊಡ್ತದೆ. ಹಾಗೂ ನಾವಾಗ ನೋಡಿದ ಸ್ಟೊಕ್ಯಾಸ್ಟಿಕ್ಸ್ ನಮಗೆ ಒಂದು ಚಾಪಿ ಮಾರ್ಕೆಟಲ್ಲಿ ಅಥವಾ ಸೈಡ್ ವೇಸ್ ಟ್ರೆಂಡಲ್ಲಿರುವ ಒಂದು ಮಾರ್ಕೆಟಲ್ಲಿ ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ. ಓಕೆ, ಇನ್ನು RSI ಬಗ್ಗೆ ಹಾಗೂ ಸ್ಟೊಕ್ಯಾಸ್ಟಿಕ್ಸ್ ಬಗ್ಗೆ ಕಲಿತ ಪ್ರತಿಯೊಬ್ಬರೂ ಈ ಒಂದು ವಿಷಯವನ್ನು ತಿಳಿದಿರಲೇಬೇಕು. ಏನೆಂದರೆ ಯಾವುದೇ ಒಂದು ಸ್ಟಾಕ್ ಓವರ್ ಸೋಲ್ಡ್ ರೀಜನ್ಗೆ ಅಥವಾ ಓವರ್ ಬೋಟ್ ರೀಜನ್ಗೆ ಹೋಗಿದೆ ಅಂತ ಹೇಳಿಕೊಂಡು ಅದೇ ಒಂದು ಸಂದರ್ಭದಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿರಬೇಕು ಅಂತ ಯಾವುದೇ ರೀಸನ್ ಇಲ್ಲ. ಈ ಒಂದು ಸ್ಟಾಕ್ ಅದೇ ಒಂದು ಪ್ರೈಸ್ ರೇಂಜಲ್ಲಿ ಅಲ್ಲೇ ಸ್ಟೇಬಲ್ ಆಗಲಿಕ್ಕೂ ಚಾನ್ಸಸ್ ಇದೆ. ಆದ್ದರಿಂದಲೇ ಈ RSI ಮತ್ತು ಸ್ಟೊಕ್ಯಾಸ್ಟಿಕ್ಸ್ ಯಾವಾಗಲೂ ನಾವು ಅಲರ್ಟ್ ಆಗಿರಲಿಕ್ಕೆ ಹಾಗೂ ಬೇರೆ ಇಂಡಿಕೇಟರ್ಗಳನ್ನು ನೋಡಲಿಕ್ಕೆ ನಾವು ರೆಡಿ ಆಗಿರಲಿಕ್ಕೆ ಇದೊಂದು ಇಂಡಿಕೇಶನನ್ನು ಕೊಡ್ತದೆ. ಅಂದರೆ RSI ಅಥವಾ ಸ್ಟೊಕ್ಯಾಸ್ಟಿಕ್ಸ್ ಯಾವಾಗಲೂ ಓವರ್ ಸೋಲ್ಡ್ ರೀಜನ್ಗೆ ಹೋಗಿದೆ ಅಂತ ಹೇಳಿಕೊಂಡು ಅದೇ ಸಂದರ್ಭದಲ್ಲಿ ಸ್ಟಾಕ್ನ ಪ್ರೈಸ್ ಅಲ್ಲಿಂದ ಕೆಳಗೆ ಬರ್ತದೆ ಅಂತ ನಮಗೆ ಅಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಯೇ ನಿಂತಿರ್ಬೋದು, ಆದರೆ ನಾವು ಅಲ್ಲಿಂದ ಕೆಳಗೆ ಬರ್ತಿದ್ದೆ ಎಂಬುದನ್ನು ವಾಚ್ ಮಾಡಲಿಕ್ಕೆ ಅಥವಾ ಬೇರೆ ಇಂಡಿಕೇಟರ್ಗಳನ್ನು ಹಾಕಿ ನೋಡಲಿಕ್ಕೆ ನಮಗೆ ಈ RSI ಮತ್ತು ಸ್ಟೊಕ್ಯಾಸ್ಟಿಕ್ಸ್ ನಮಗೆ ಹೇಳಿಕೊಡ್ತದೆ. ಇನ್ನು ನಾವು ಚಾರ್ಟಿಗೆ ಹೋಗಿ ಈ RSIಯನ್ನು ಅದೇ ಒಂದು ಚಾರ್ಟಿಗೆ ಫ್ಲೋಟ್ ಮಾಡಿ ನೋಡುವ. ಆಲ್ರೆಡಿ ನಾವು ಹಾಕಿದ ಸ್ಟೊಕ್ಯಾಸ್ಟಿಕ್ಸ್ ಇಲ್ಲಿದೆ, ಇದರೊಟ್ಟಿಗೆ ನಾವು RSIಯನ್ನು ಆ್ಯಡ್ ಮಾಡಿ ನೋಡುವ. ಇಲ್ಲಿ ನಮಗೆ ನೋಡ್ಬೋದು ಈ ಸ್ಟೊಕ್ಯಾಸ್ಟಿಕ್ಸ್ ನಮಗೆ ಅಲ್ಲಲ್ಲಿ ಬೈ ಸಿಗ್ನಲನ್ನು ಸೆಲ್ ಸಿಗ್ನಲನ್ನು ಕೊಟ್ಟಿದೆ. ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಆಗಿರೋದನ್ನು ನಮಗೆ ನೋಡ್ಬೋದು. ಆದ್ದರಿಂದ ನಮಗೆ ಇಲ್ಲಿ RSI ಯಾವುದೇ ಇಂಡಿಕೇಷನನ್ನು ಕೊಡಲಿಲ್ಲ. ಓಕೆ, ಇದನ್ನು ನಾವು ಇಲ್ಲಿ ಬಿಟ್ಟು ನಾವು ಇಂಟ್ರಾಡೇ ಅಪ್ಲಿಕೇಶನ್ ನೋಡುವ. ಅದಕ್ಕಾಗಿ ನಾವು 5 ಮಿನಿಟ್ ಕ್ಯಾಂಡಲ್ ಫ್ರೇಮ್ಗೆ ಬರುವ. 5 ಮಿನಿಟ್ ಕ್ಯಾಂಡಲ್ ಫ್ರೇಮ್ಗೆ ಬರುವಾಗ ನಮಗೆ ಒಂದು ಇಂಡಿಕೇಶನ್ ಕೊಟ್ಟಿದೆಯಾ ಎಂಬುದನ್ನು ನೋಡುವ. ಓಕೆ, ಇವತ್ತಿನ ದಿನವನ್ನೇ ನೋಡುವ. ಇವತ್ತು ಬೆಳಗ್ಗೆ ಸ್ಟೊಕ್ಯಾಸ್ಟಿಕ್ಸ್ ನಮಗೆ ಇಲ್ಲಿ ಒಂದು ಬೈ ಸಿಗ್ನಲನ್ನು ಕೊಟ್ಟಿತ್ತು. ಇಲ್ಲಿ ಒಂದು ಕ್ರಾಸ್ ಓವರ್ ಆಗಿ ಇದು ಮೇಲೆ ಹೋಗಿದ ಸಂದರ್ಭದಲ್ಲಿ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಬೈ ಮಾಡ್ಬೋದಿತ್ತು. ಇಲ್ಲಿಂದ ಇದು ಮೇಲೆ ಹೋಗಿದೆ, ಇಲ್ಲಿಂದ ಒಂದು ಸೆಲ್ ಸಿಗ್ನಲನ್ನು ಕೊಟ್ಟಿದೆ, ಅಗೇನ್ ರಿಟರ್ನ್ ಆಗಿದೆ, ಇಲ್ಲಿಂದ ಒಂದು ಡೌನ್ ಸೈಡ್ ಮೂಮೆಂಟು ಸ್ಟಾರ್ಟ್ ಆಗಿದೆ. ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ RSI ಮತ್ತು ಸ್ಟೊಕ್ಯಾಸ್ಟಿಕ್ಸ್ನ ಬಗ್ಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲೆಲ್ಲಿ ಬೈ ಮಾಡಬೇಕು, ಎಲ್ಲೆಲ್ಲ ಸೆಲ್ ಮಾಡಬೇಕು ಎಂಬುದು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಇನ್ನು ಯಾವುದೇ ಡೌಟ್ ಇದ್ದರೂ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದಾಗಿದೆ, ನಾನು ರಿಪ್ಲೈ ಕೊಡ್ತೇನೆ. ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ನಿಮಗೆ ಕೇಳ್ಬೋದಾಗಿದೆ, ಅಲ್ಲಿ ಸಹ ನಿಮಗೆ ರಿಪ್ಲೈ ಸಿಗ್ತದೆ. ಇನ್ನು ನಾನು ಯಾವಾಗಲೂ ಎಲ್ಲ ವಿಡಿಯೋಗಳಲ್ಲಿ ಹೇಳುವ ಹಾಗೆ ಮಲ್ಟಿಪಲ್ ಇಂಡಿಕೇಟರ್ಗಳನ್ನು ಒಟ್ಟಿಗೆ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಯಾಕಂದರೆ ಈ ಒಂದು ಸ್ಟೊಕ್ಯಾಸ್ಟಿಕ್ಸ್ ಮತ್ತು RSI ಎರಡೂ ಇಂಡಿಕೇಟರ್ಗಳು ತುಂಬ ಕಡೆಯಲ್ಲಿ ನಮಗೆ ಫಾಲ್ಸ್ ಸಿಗ್ನಲ್ಸನ್ನು ಕೊಡ್ತದೆ. ಬೇರೆ ಇಂಡಿಕೇಟರ್ಗಳನ್ನು ಒಟ್ಟಿಗೆ ಹಾಕಿ ನೋಡೋದರಿಂದ ನಮಗೆ ಈ ಒಂದು ಸಿಗ್ನಲ್ಗಳನ್ನು ಕನ್ಫರ್ಮ್ ಮಾಡಿಕೊಂಡು ಟ್ರೇಡಿಗೆ ಎಂಟರ್ ಆಗ್ಬೋದಾಗಿದೆ. ಇಲ್ಲದಿದ್ದರೆ ನಮಗೆ ಲಾಸ್ಗಳಾಗಲಿಕ್ಕೂ ಚಾನ್ಸಸ್ ಇದೆ. ಇವತ್ತಿನ ನಿಮ್ಮ ಅಸೈನ್ಮೆಂಟ್ ಏನು ಅಂತ ಹೇಳಿದರೆ, ನೀವು ಚಾರ್ಟ್ಗಳನ್ನು ಓಪನ್ ಮಾಡಿಕೊಂಡು ಇಂಡಿಕೇಟರ್ಗಳನ್ನು ಆ್ಯಡ್ ಮಾಡಿ ನೋಡಬೇಕು. ಅವುಗಳು ಎಲ್ಲೆಲ್ಲ ವರ್ಕ್ ಆಗಿದೆ, ಎಲ್ಲೆಲ್ಲ ನಮಗೆ ಫಾಲ್ಸ್ ಸಿಗ್ನಲ್ಸ್ ಕೊಟ್ಟಿದೆ ಎಂಬುದನ್ನು ನೀವು ಅನಲೈಸ್ ಮಾಡಿಕೊಳ್ಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಡಿಕೇಟರ್ನ ಇಟ್ಕೊಂಡು ಬರ್ತೇನೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.